ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಆದಾಯ ತೆರಿಗೆ ಇಲಾಖೆ ತೆರಿಗೆ ಪಾವತಿ ಮೊತ್ತ ನಿಗದಿ ಅಂತಿಮ ದಿನಾಂಕವನ್ನು ಜನವರಿ 31, 2025 ವಿಸ್ತರಿಸಿದೆ. ತೆರಿಗೆ ಪಾವತಿ ಮೊತ್ತ ನಿಗದಿಗೆ ಇಂದು ಅಂತಿಮ ದಿನವಾಗಿತ್ತು. ತೆರಿಗೆ ಪಾವತಿ ವಿಚಾರವಾಗಿ ಪಾವತಿದಾರರಿಗೆ ಆದಾಯ ತೆರಿಗೆ ಇಲಾಖೆ ದೊಡ್ಡ ರಿಲೀಫ್ ನೀಡಿದೆ. ಅದರಂತೆ ತೆರಿಗೆ ಪಾವತಿ ಅಂತಿಮ ಮೊತ್ತ ನಿಗದಿ ದಿನಾಂಕವನ್ನು ಜನವರಿ 31, 2025 ವಿಸ್ತರಿಸಿದೆ. ನೇರ ತೆರಿಗೆ ವಿವಾದ್ ಸೆ ವಿಶ್ವಾಸ್ ಯೋಜನೆ 2024 ವಿಭಾಗ 90 ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಕೋಷ್ಟಕರ ಕಾಲಂ 3 ಪ್ರಕಾರ ಪಾವತಿಸಬೇಕಾದ ಮೊತ್ತವನ್ನು ನಿರ್ಧರಿಸುವ ದಿನಾಂಕವನ್ನು ಡಿಸೆಂಬರ್ 31, 2024 ಬದಲಾಗಿ ಜನವರಿ 31, 2025 ವಿಸ್ತರಿಸಲಾಗಿದೆ ಅಂತ CBDT ಮಾಹಿತಿ ಕೊಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪೋಸ್ಟ್ ಮಾಡಲಾಗಿದೆ. ಕೇಂದ್ರ ಆದಾಯ ತೆರಿಗೆ ಇಲಾಖೆ ಈಗ ತೆರಿಗೆ ಪಾವತಿ ಮೊತ್ತವನ್ನು ನಿಗದಿ ಮಾಡುವ ಅಂತಿಮ ದಿನಾಂಕ ಅದು ಆ್ಯಕ್ಚುಲಿ ಡಿಸೆಂಬರ್ 31 ಇತ್ತು. ಅಂದರೆ ಇವತ್ತು ಮುಗಿಬೇಕಾಗಿತ್ತು. ಆದರೆ 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿದೆ. ಜನವರಿ 31ಕ್ಕೆ ಅಂದರೆ 2025 ಜನವರಿ 31ಕ್ಕೆ ಈ ದಿನಾಂಕ ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರಲ್ಲೇ ತೆರಿಗೆ ಪಾವತಿ ಮಾಡಬೇಕು. ಈಗ ಏನು ಡಿಸೆಂಬರ್ 31 ಇತ್ತಲ್ಲ, ಈಗ ಇನ್ನೊಂದು ತಿಂಗಳು ಹೆಚ್ಚು ಅವಕಾಶ ಸಿಕ್ಕಂತಾಗಿದೆ. ಇದೊಂದು ರೀತಿ ರಿಲೀಫ್ ಆಗಿದೆ. ಇದುವರೆಗೂ ಕಟ್ಟದೇ ಇದ್ದರು, ಲಾಸ್ಟ್ ಮಿನಿಟಲ್ಲಿ ಒದ್ದಾಡ್ತಾ ಇರೋರು ಅವ್ರಿಗೆಲ್ರಿಗೂ ಸಹ ಇದರಿಂದ ಅನುಕೂಲ ಆಗುತ್ತೆ. ಜನವರಿ 31 ಸಹ ಈಗ ಅವಕಾಶ ಇದೆ. ಈಗ ಏನು ನೇರ ತೆರಿಗೆ ವಿವಾದ್ ಸೆ ವಿಶ್ವಾಸ್ ಯೋಜನೆ ಮತ್ತು 2024 ವಿಭಾಗ 90 ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಕೋಷ್ಟಕದ ಕಾಲಂ 3 ಪ್ರಕಾರ ಪಾವತಿಸಬೇಕಾದ ಮೊತ್ತ ಅದರ ದಿನಾಂಕ ಈಗ ಜನವರಿ 31 ಇದೆ. ಅಲ್ಲಿವರೆಗೂ ಸಹ ಕಟ್ಟಲಿಕ್ಕೆ ಅವಕಾಶ ಇದೆ. ಸಾಮಾಜಿಕ ಜಾಲತಾಣದಲ್ಲಿ CBDT ಈ ಮಾಹಿತಿಯನ್ನು ಕೊಟ್ಟಿದೆ.